ಈಗ ರಾಮ ಮಂದಿರ ಮಾಡಿದರು. ಹೌದು. ರಾಮ ಮಂದಿರ ಮಾಡಿದ ಬಗ್ಗೆ ಕೆಲವರದ್ದು ಮಾಮೂಲಿ ಇರುತ್ತೆ, ಪರ ವಿರೋಧ ಟೀಕೆ ಟಿಪ್ಪಣಿಗಳು ಇರುವಂಥದ್ದು. ಕೆಲವರು ಈ ಚುನಾವಣೆ ಉದ್ದೇಶ ಇಟ್ಕೊಂಡು ಅಥವಾ ವೋಟಿಂಗ್ ಉದ್ದೇಶ ಇಟ್ಕೊಂಡು ಮಾಡಿದರೆ ಅನ್ನೋ ಒಂದು ಕೆಲವು ವಿಚಾರ ಕೆಲವರ ಬಾಯಿಂದ ಕೇಳಿ ಬಂದಿದ್ದು ನೀವು ಕೇಳಿರ್ತೀರಿ. ಇದನ್ನು ನೀವು ಎಷ್ಟು ಮಟ್ಟಿಗೆ ಒಪ್ತೀರಿ ಅಥವಾ ಒಪ್ಪೋದು? ಇಲ್ಲ ಅದಕ್ಕೆ ನಾವು ಇದು ಮಾಡಲಿಕ್ಕೆ ಅದೆಲ್ಲ ಮಾತು ಅದಕ್ಕೆ ಅರ್ಥವೇ ಇಲ್ಲ. ಅಂದರೆ ರಾಮ ಮಂದಿರ ಎಷ್ಟು ವರ್ಷದಿಂದ ಅದು ಅಲ್ವಾ ಪಳಗಿ ಇದ್ದದ್ದು. ಹೌದು ಹೌದು ಹೌದು. ರಾಮನವಮಿ ಬೇಕು ಅಲ್ವಾ. ಮತ್ತು ರಾಮನವಮಿ ಇದ್ದರೆ ನಾವು ಇವತ್ತು ಇದ್ದಾಗ ಅಷ್ಟು ಒಳ್ಳೆ ಕೆಲಸ ಮಾಡೋದು ನಾವು ಒಬ್ಬರಿಂದಲ್ಲ, ಇಡೀ ವರ್ಲ್ಡಿಗೆ ಅದುಂಟು. ಎಲ್ಲ ಜಾತಿ ಮತ್ತು ಏನು ಮಾಡಲಿಲ್ಲ ಮತ್ತು ಅಷ್ಟು ಒಳ್ಳೆಯದೇ. ರಾಮ ಜನ್ಮ ಮಾಡಿದ್ದು ಒಳ್ಳೆಯದೇ, ಮಂದಿರ ಮಾಡೋದುಂಟಲ್ಲ ಒಳ್ಳೆ ಕೆಲಸ. ನಾನು ಇದು ಮಾಡಿದೆ. ಕಾಂಗ್ರೆಸ್ ಪಕ್ಷ ಬರಬೇಕಾ BJP ಬರಬೇಕಾ ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಹೇಳಬೇಕಂದ್ರೆ ಯಾವ ಪಕ್ಷ ಬಂದರೂ ಮಾಡೋದವರಷ್ಟೇ ಹೇಳ್ತಾರೆ, ನಾವು ಅದನ್ನು ಮಾಡ್ತೀವಿ ಇದನ್ನು. ಎರಡು ಪಕ್ಷ ಎಲ್ಲರೂ ಎಷ್ಟು ಪಕ್ಷ ಉಂಟು ಎಲ್ಲ ಪಕ್ಷದರಷ್ಟೇ ಮಾಡೋದು. ಆದರೆ ನಮಗೆ ಸರ್ ಪಕ್ಷಕ್ಕಿಂತ ನಮ್ಮದೊಂದು ಕಟ್ಪಾಡಿಯಲ್ಲಿ ಕೆಲವು ಇಂಪ್ರೂವ್ಮೆಂಟ್ ಇದೆ ಸರ್. ಯಾಕಂದರೆ ಮೊದಲಾಗಿ ಒಂದು ಫ್ಲೈಓವರ್ ಆಗಬೇಕು. ಎಷ್ಟೋ ಆಕ್ಸಿಡೆಂಟ್ ಆಗಿ ತುಂಬ ಜೀವ ಹೋಯ್ತು ಸರ್. ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ. ಬರ್ತಾರೆ, ಆಯ್ತು ಹೇಳ್ತಾರೆ, ಹೋಗ್ತಾರೆ. ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗಬೇಕು ಸರ್? ಅದು ಕೂಡ ಹೇಳಿದೆ ಹಾಗೆಯೇ. ನಮ್ಗೆ ಯಾರು ಅವರಾಗಬೇಕು ಇವರಾಗಬೇಕು ಅಂತ ಹೇಳೋದಕ್ಕಿಂತ ಅದ್ರ ಬಗ್ಗೆ ಹೇಳಲಿಕ್ಕಿಲ್ಲ, ಇಚ್ಛೆ ಪಡೋದಿಲ್ಲ ಸರ್. ಪ್ರಧಾನಿ ಅವರು ಯಾರಾದರೂ ಅಷ್ಟೇ ಹೇಳಿ ಇವರು ಮಾಡಿ. ಈಗ ಮೋದಿಯವರು ಇದ್ದಾರೆ, ಕಳೆದ 10 ವರ್ಷದಿಂದ ಇದ್ದಾರೆ. ನೆಕ್ಸ್ಟ್ ಒಂದು ವೇಳೆ ಈಗ ಕಾಂಗ್ರೆಸ್ ಪಕ್ಷ ಗೆದ್ದು ಬಂತಂತಿದ್ರೆ ರಾಹುಲ್ ಗಾಂಧಿಯವರಾಗಬೇಕಾ, ಖರ್ಗೆ ಅವರಾಗಬೇಕಾ? ನಿಮ್ಮ ಸಾಮಾನ್ಯವಾದ ಅಭಿಪ್ರಾಯ ಕೊಡೋದಿದೆ. ಅಭಿಪ್ರಾಯ ಕೊಡೋದಾದರೆ ಸರ್ ಏಜ್ ವೈಸ್ ನೋಡಬೇಕಾದ್ರೆ ಸರ್ ಬಂದರೆ ಸ್ವಲ್ಪ ನೀವು ಹೇಳಿದಾಗೆ ಹಿರಿಯರಾದಂಥ ಖರ್ಗೆ ಅವರು, ಹಿರಿಯರ ಒಂದು ಇದರಲ್ಲಿ ಖರ್ಗೆ ಅವರು ಬರಬೇಕಂತ ಹೇಳಿ. ಓಕೆ, ಶೋಭಾ ಕರಂದ್ಲಾಜೆಯವರು ಈ ಕ್ಷೇತ್ರದಲ್ಲಿದ್ದು ಮೊದಲು, ಅವರಿಗೆ ಈಗ ಟಿಕೆಟ್ ಇಲ್ಲ. ಅವ್ರು ಹೋದದ್ದು ಬೆಟರ್. ಯಾಕಂದರೆ ಅವರು ಯಾವುದಕ್ಕೂ ಈ ಕಡೆ ತಲೆ ಹಾಕಲಿಲ್ಲ. ಹಾಗಾಗಿ ಅವರು ಲೆಸ್ ಆದದ್ದು ಒಳ್ಳೆಯದು. ಭಾಳ ಚೆನ್ನಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿದ್ದೀರಿ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಕಡೆಯಿಂದ ಈ ಒಂದು ಅಗರಬತ್ತಿ ನಿಮಗೆ ಗಿಫ್ಟ್ ಹ್ಯಾಂಪರ್ ಆಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮತವನ್ನು ಅಭ್ಯರ್ಥಿ ನೋಡಿ ಹಾಕ್ತೀರಾ, ಪಕ್ಷವನ್ನು ನೋಡಿ ಹಾಕ್ತೀರಾ, ಅಥವಾ ಮೋದಿಯವರು ನೋಡಿ ಹಾಕ್ತೀರಾ? ಇಲ್ಲಿ ಶ್ರೀನಿವಾಸ ಪೂಜಾರಿ ಅವರು, ಬೇರೆ ಏನು ಬೇರೆ ಎರಡು ಮಾತು ಹೇಳಬೇಕಾಗಿಲ್ಲ. ಒಳ್ಳೆ ವ್ಯಕ್ತಿ, ನಮ್ಮ ಹಾಗೆ ಸಾಧಾರಣ ವ್ಯಕ್ತಿ. ಓಕೆ. ಈಗ ಕಾಂಗ್ರೆಸ್ನವರು ಒಂದಿಷ್ಟು ಫ್ರೀಗಳನ್ನು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ. ನಮ್ಮ ಹತ್ರ ಕಿತ್ಕೊಂಡು ಅವರಿಗೆ ಕೊಡೋದು. ಕಾಂಗ್ರೆಸ್ ಬರಬೇಕಾ BJP ಬರಬೇಕಾ? ನಿಮ್ಮ ಅಭಿಪ್ರಾಯ ಏನಣ್ಣ? ಸರಿ, ನಾವು ಮುಂಚಿನಿಂದಲೂ BJP, ಈಗ ಕೂಡ ಅದಕ್ಕೆ ಹಾಕ್ತಾ ಇದ್ದಾನೆ. ಬೇರೆ ಯಾವ ಪಕ್ಷಕ್ಕೂ ಆಗ್ತಾ ಇಲ್ಲ. ಇಷ್ಟೊತ್ತು ತನಕ ನಮ್ಮ ಕಟಪಾಡಿಯ ಮತದಾರ ಬಂಧುಗಳ ಅನಿಸಿಕೆಗಳನ್ನು ಕೇಳಿದ್ರಿ. ಈಗ ಇಲ್ಲಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೇವೆ, ಅಲ್ಲಿ ಮತ್ತೆ ಅಭಿಪ್ರಾಯ ಕೇಳೋಣ. ಅಲ್ಲಿಯ ತನಕ ಒಂದು ಚಿಕ್ಕ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.